ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, KCET ಎಕ್ಸಾಮ್ ಇದೆ, ನವಂಬರ್ 2ನೇ ತಾರೀಕಿದೆ. ಹಾಗೆ NET ಎಕ್ಸಾಮ್ ಕಾಲ್ಫರ್ ಆಗಿದ್ದೆ, ನವಂಬರ್ 7ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡಲಿಕ್ಕೆ. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ಆಗೋ ಚಾನ್ಸಸ್ ಇದೆ. ಇದರಲ್ಲಿ ಪೇಪರ್ ಫಸ್ಟ್ KCET ಮತ್ತು NET ಎಕ್ಸಾಮ್ನಲ್ಲಿ ಪೇಪರ್ ಫಸ್ಟಲ್ಲಿ ನಿಮಗೆ ಗೊತ್ತಿದೆ 50 ಕ್ವಶನ್ಸ್ ಇರ್ತವೆ. ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಈ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್ ಸೇರಿ ಟೋಟಲಿ 15 ಕ್ವಶನ್ಸ್ ಇರ್ತವೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ ಟೋಟಲಿ 30 ಮಾರ್ಕ್ಸ್ ಇರುತ್ತೆ. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ KCET NET ಎಕ್ಸಾಮ್ ಸಂಬಂಧಪಟ್ಟಂತೆ ಸುಮಾರು 26 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ಪ್ಲೇ ಲಿಸ್ಟಲ್ಲಿ ಹೋಗಿ ಅವೆಲ್ಲ ವೀಡಿಯೋಸ್ನ ನೀವು ವಾಚ್ ಮಾಡಿ ನೋಟ್ಸ್ ಮಾಡ್ಕೊತ ಬರ್ರಿ. 100% ಇಲ್ಲಿ ಕೇಳಿರೋ ಎಲ್ಲ ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆನ್ಸರ್ ಮಾಡ್ತೀರಿ. ಸೊ ಅಷ್ಟು ನಿಮಗೆ ಈಸಿಯಾಗಿ ಸುಲಭವಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸಸ್ನ ಮಾಡಿದ್ದೀವಿ. ಹಾಗೆ ಈ ಕ್ಲಾಸಲ್ಲೂ ಕೂಡ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ TET ಎಕ್ಸಾಮ್ ಆಗಿರ್ಬೋದು, HSTR, GPSTR, ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನ ಎಲ್ಲ ಪರೀಕ್ಷೆಗಳಿಗೆ ಆನ್ಲೈನ್ ಕ್ಲಾಸಸ್ಸು ಕೂಡ ಅವೈಲೇಬಲ್ ಇದ್ದಾವೆ, ಆಫ್ಲೈನು ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಕರ್ನಾಟಕದಲ್ಲೇ ಒನ್ ಆ್ಯಂಡ್ ಓನ್ಲಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಯಾಕಂದರೆ ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ ಪ್ರಾವಿಷನಲ್ ಲೀಸ್ಟ್ 1:1 ಲೀಸ್ಟ್ ಏನು ಬಿಟ್ಟಿದ್ದಾರಲ್ಲ, ಇದರಲ್ಲಿ ನಮ್ಮ ಅಕಾಡೆಮಿಯ ಸುಮಾರು 200 ವಿದ್ಯಾರ್ಥಿಗಳು 1:1 ಲೀಸ್ಟಲ್ಲಿ ಆಯ್ಕೆ ಆಗಿದ್ದಾರೆ. ಈ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಹಾಗೆ ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್: The quarterly sales of a particular mobile in a rural and urban areas during the 2022 is as follows ಅಂತ ಇದೆ. 2022ರಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ನಿರ್ದಿಷ್ಟ ಮೊಬೈಲ್ನ ತ್ರೈಮಾಸಿಕ ಮಾರಾಟವು ಈ ಕೆಳಗಿನಂತಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾನೆ. ಡಾಟಾ ಇಂಟರ್ಪ್ರಿಟೇಷನಲ್ಲಿ ಒಂದು ಡಾಟಾ ಟೇಬಲ್ ಕೊಟ್ಟಿದ್ದಾನೆ. ಟೇಬಲ್ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ತ್ರೈಮಾಸಿಕ Q1, Q2, Q3, Q4 ಅಂತ ಕರಿತೀವಿ. 3 ತಿಂಗಳಿಗೆ ಒಂದು ತ್ರೈಮಾಸಿಕ ಅಂತ ಕರಿತೀವಿ. 1 ವರ್ಷಕ್ಕೆ 4 ತ್ರೈಮಾಸಿಕಗಳು ಬರ್ತಾವಲ್ಲ, ಅವನ್ನ Q1, Q2, Q3, Q4 ಅಂತ ಬರಿತೀವಿ. ನೋಡ್ರಿ, ಸೇಲ್ಸ್ ಇನ್ 100 ಯೂನಿಟ್ಸ್ ಅಂದರೆ ಫಸ್ಟ್ ಕ್ವಾರ್ಟರ್ಲಿ ಮೊದಲನೇ ತ್ರೈಮಾಸಿಕ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳನ್ನ ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ. ಮೊದಲ ತ್ರೈಮಾಸಿಕದಲ್ಲಿ ಈ ರೂರಲ್ ಏರಿಯಾದಲ್ಲಿ ಒಂದು ನಿರ್ದಿಷ್ಟ ಮೊಬೈಲು 30 ಇಲ್ಲಿ 100s ಅಂದರೆ 2 ಲಾಸ್ಟಿಗೆ ಬರ್ಕೋಬೇಕು, ಅಂದರೆ 3000 ಮೊಬೈಲ್ಸ್ ಸೋಲ್ಡ್ ಔಟ್ ಆಗಿದ್ದಾವೆ. ಅರ್ಬನ್ ಏರಿಯಾದಲ್ಲಿ 40 ಅಂದರೆ 100 ಯೂನಿಟ್ಸ್ ಅಂದರೆ ಲಾಸ್ಟ್ 2 ಹಾಕೊಂಡ್ರೆ 4000 ಮೊಬೈಲ್ ಸೋಲ್ಡ್ ಔಟ್ ಆಗಿದ್ದಾವೆ ಅರ್ಬನ್ ಏರಿಯಾದಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ 3000, ನಗರ ಪ್ರದೇಶದಲ್ಲಿ 4000 ಮೊಬೈಲ್ಗಳು ಮಾರಾಟ ಆಗಿದ್ದಾವೆ ಅಂತ. ಅದೇ ಎರಡನೇ ತ್ರೈಮಾಸಿಕದಲ್ಲಿ ರೂರಲಲ್ಲಿ 25 ಅಂದರೆ 2500 ಮೊಬೈಲ್ ಸೋಲ್ಡ್ ಔಟ್ ಆಗಿದ್ದಾವೆ. ಅರ್ಬನಲ್ಲಿ 6000 ಮೊಬೈಲ್ ಸೋಲ್ಡ್ ಔಟ್ ಆಗಿದ್ದಾವೆ. ಸೆಕೆಂಡ್ ತ್ರೈಮಾಸಿಕ ಅಂದರೆ ಏಪ್ರಿಲ್, ಮೇ, ಜೂನಲ್ಲಿ. ನೆಕ್ಸ್ಟ್ ಥರ್ಡ್ ಕ್ವಾರ್ಟರ್ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 40 ಅಂದರೆ 4000, ಆಮೇಲೆ ನಗರ ಪ್ರದೇಶದಲ್ಲೂ ಕೂಡ 4000 ಮೊಬೈಲ್ ಸೋಲ್ಡ್ ಔಟ್ ಆಗಿದ್ದಾವೆ. ಲಾಸ್ಟ್ ಕ್ವಾರ್ಟರ್ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 35 3500, ನಗರ ಪ್ರದೇಶದಲ್ಲಿ 70 ಅಂದರೆ 7000 ಮೊಬೈಲ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. ಈ ಡಾಟಾನ ಯೂಸ್ ಮಾಡ್ಕೊಂಡು ಪ್ರಶ್ನೆ ಕೇಳಿದಾನೆ, ಅದಕ್ಕೆ ಏನು ಆನ್ಸರ್ ಮಾಡೋದು ಅಂತ ನೋಡ್ತಾ ಬರೋಣ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸೇಲ್ಸ್ ಡ್ಯೂರಿಂಗ್ Q3 ಅಂತಿದೆ. Q3ನಲ್ಲಿ ಮಾರಾಟವಾದ ಶೇಕಡಾವಾರು ಎಷ್ಟು ಅಂತ. Q3 ಅಂದರೆ 3ನೇ ತ್ರೈಮಾಸಿಕದಲ್ಲಿ ಮಾರಾಟವಾಗಿರುವ ಮೊಬೈಲ್ಗಳ ಶೇಕಡಾವಾರು ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದನಲ್ಲ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ 4 ತ್ರೈಮಾಸಿಕದಿಂದ ಸೇರಿ ಸೋಲ್ಡ್ ಔಟ್ ಆಗಿರೋ ಮೊಬೈಲ್ಗಳ ಸಂಖ್ಯೆನ ಅಡಿಷನ್ ಮಾಡ್ತಾ ಬರ್ರಿ. ಅಡಿಷನ್ ಮಾಡಿ ನೋಡ್ರಿ, 30 + 40 70, 35 + 25 ಕೂಡಿರೋ 60, 70 60 130 ಆಗುತ್ತೆ. 130 + 40 170, 170 + 60 230, 230 + 40 ಅಂದರೆ 270, 270 + 70 ಅಂದರೆ 340 ಆಗುತ್ತೆ. 340 ಬರುತ್ತೆ ಟೋಟಲ್ ಎಲ್ಲ ಸೇರಿ.
ಸೊ ಟೋಟಲ್ 340ಯಲ್ಲಿ ಮೂರನೇ ತ್ರೈಮಾಸಿಕ 40 + 40 ಅಂದರೆ ಮೂರನೇ ತ್ರೈಮಾಸಿಕದಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಿಂದ ಸೇರಿ ಟೋಟಲಿ 8,000 ಮೊಬೈಲ್ ಸೋಲ್ಡ್ ಔಟ್ ಆಗಿದ್ದಾವೆ ಅಂತ. 340 ಅಂದರೆ 34,000 8,000 ಆಗಿದ್ದಾವೆ ಅಂದರೆ 100ಕ್ಕೆ ಎಷ್ಟು ಅಂತ ಇಷ್ಟೇ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಟೋಟಲಿ ಎಲ್ಲ ಸೇರಿ 340ಗೆ Q3ನಲ್ಲಿ ಮೂರನೇ ತ್ರೈಮಾಸಿಕದಲ್ಲಿ ಇವೆರಡೂ ಸೇರಿ 80 ಆಗುತ್ತೆ. 340ಕ್ಕೆ 86 100ಕ್ಕೆ ಎಷ್ಟು ಅಂತ ಶೇಕಡಾವಾರಲ್ಲಿ ಸಿಗುತ್ತೆ. 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 4 8 2 1 2 7 14 ಕ್ಯಾನ್ಸಲ್ ಆಗುತ್ತೆ. 100 × 4 ಅಂದರೆ 400/17 ಆಗುತ್ತೆ. 17ರಿಂದ 400 ಡಿವೈಡ್ ಮಾಡ್ಕೋಬೇಕು. ಸೊ 17 2 34 6 ಉಳಿಯುತ್ತೆ. 17 3 51. ಇನ್ನು ಎಷ್ಟು ಉಳಿಯುತ್ತೆ ಅಂದರೆ 9 ಉಳಿಯುತ್ತೆ. ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 17 5 85. ಇನ್ನು 5 ಉಳಿಯುತ್ತೆ. 17 2 34 23.52 ಬರುತ್ತೆ. 17ಇಂದ ನೀವು 400 ಕಿವಿ ಹಾಕೊಂಡು ಡಿವೈಡ್ ಮಾಡಿರಿ. 23.52 ಬರುತ್ತೆ. 23.5 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್. ಮೂರನೇ ತ್ರೈಮಾಸಿಕದಲ್ಲಿ ಸೋಲ್ಡ್ ಔಟ್ ಆಗಿರೋ ಮೊಬೈಲ್ನ ಶೇಕಡವಾರು 23.5% ಇದೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೆಕೆಂಡ್ ಪ್ರಶ್ನೆ ಬರೋಣ. ಇದರಲ್ಲಿ ನೋಡ್ರಿ, ಒಂದು ಗಿವನ್ ದ ಫಾಲೋಯಿಂಗ್ ಡಾಟಾ ಅಂದರೆ ಕೊಟ್ಟಿರೋ ದತ್ತಾಂಶಗಳನ್ನು ನೋಡ್ಕೊಂಬಿಟ್ಟು ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಅಬ್ಸರ್ವೇಷನ್ ಬಿಲೋ ಅವರೇಜ್ ಅಂತ ಇದೆ. ಸರಾಸರಿಗಿಂತ ಕಡಿಮೆ ವೀಕ್ಷಣೆಯ ಶೇಕಡವಾರು ಎಷ್ಟು ಅಂತ. ಇಲ್ಲೊಂದಿಷ್ಟು ಅಬ್ಸರ್ವೇಷನ್ಸ್ ಅಂದರೆ ಸಂಖ್ಯೆಗಳಿದ್ದಾವೆ. ಇವೆಲ್ಲ ಸಂಖ್ಯೆಗಳಿಗೆ ಮೊದಲು ಸರಾಸರಿ ಕಂಡುಹಿಡ್ಕೋಬೇಕು, ಅವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆಲ್ಲ ಸಂಖ್ಯೆಗಳಿಗೆ ಮೊದಲು ಸರಾಸರಿ ಕಂಡುಹಿಡಿಬೇಕಂದ್ರೆ ನೋಡ್ರಿ, ನಾನು ಮೊದಲನೇ ಸಂಖ್ಯೆ ಕೊಡ್ತಾ ಹೋಗ್ತೀನಿ. 3 2 5 2 7 2 9 2 11 2 13 2 15 1 16 17 19 21 + 3 24 27 30 31 33 35 37 40 44 44 ಬರ್ಕೊಂಡು 0 ಲಾಸ್ಟಿಗೆ ಬರಿತೀನಿ. 440 ಆಗುತ್ತೆ. 440 ಆಗುತ್ತೆ. ಇವಾಗ ಬಿಡಿ ಸ್ಥಾನದಲ್ಲಿರೋ ಅಂಕೆ ಕೊಡೋಣ. 2 + 8 10 16 + 6 22 + 6 28 + 4 28 4 32 32 + 8 40 42 50 56 61 65 + 6 71 71 + 10 81 + 2 83 ಆಗುತ್ತೆ. ಸೊ ಕೂಡ ಎಷ್ಟು ಬರುತ್ತೆ ಅಂದರೆ 12 2 ದಶಕ 1 523 ಬರುತ್ತೆ. ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ 523 ಬರುತ್ತಲ್ಲ. ಈ 523ಕ್ಕೆ ಸರಾಸರಿ ಕಂಡುಹಿಡಿಯಬೇಕು. 523ನ ಟೋಟಲ್ ಇಲ್ಲಿ 4 8 12 16 20 ಸಂಖ್ಯೆಗಳಿದಾವೆ. ಅವೆಲ್ಲ ಸೇರಿ 20 ನಂಬರ್ಸ್ ಇದಾವಲ್ಲ. 20ಇಂದ 523 ಡಿವೈಡ್ ಮಾಡೋಣ. 22 40. ಇನ್ನು 12 ಉಳಿಯುತ್ತೆ. 123 ಆಗುತ್ತೆ. 26 120. ಇನ್ನು 3 ಉಳಿಯುತ್ತೆ. ಪಾಯಿಂಟ್ ಗೇಟ್ 0 ಎಳಿಸ್ಕೋಬೇಕು. 21 20 10 ಉಳಿಯುತ್ತೆ. ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ಳೋಣ. 25 100 ಕ್ಯಾನ್ಸಲ್ ಆಗುತ್ತೆ. 26.15 ಆಗುತ್ತೆ. 26.15 ಬರುತ್ತೆ. ಸರಾಸರಿ 26.15 ಬಂತಲ್ಲ. ಈ 26.15 ಸರಾಸರಿಗಿಂತ ಕಡಿಮೆ ಇರೋ ವೀಕ್ಷಣೆ ಅಂದರೆ ಅಬ್ಸರ್ವೇಷನ್ಸ್ ಎಷ್ಟಿದ್ದಾವೆ, ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ನೋಡ್ಕೋಬೇಕು ನೀವು. 26.15ಕ್ಕಿಂತ ಕಡಿಮೆ ಇರೋ ಸಂಖ್ಯೆಗಳು ಅಂದರೆ ಈ 22 ಕೂಡ ಹೌದು, 26 ಹೌದು, 18 ಹೌದು, 15 ಹೌದು. ಈ 30 ಇದಕ್ಕಿಂತ ಜಾಸ್ತಿ ಇದೆ ಅಂತ ಕೌಂಟ್ ಮಾಡಬೇಡ್ರಿ. ಆಮೇಲೆ ಇದು 20 ಹೌದು, 16 22 24 25 ಈ 25 ಈ 26 28 ಅಲ್ಲ, 36 ಅಲ್ಲ, 40 38 ಅಲ್ಲ, 40 ಬರೆಯಂಗಿಲ್ಲ, 34 ಇಲ್ಲ, 36 ಅಲ್ಲ. ಇವೆರಡು ಕೌಂಟ್ ಮಾಡ್ಕೋಬೇಕು. ಈ ರೌಂಡ್ ಆಫ್ ಮಾಡಿದ್ನೆಲ್ಲ ಇವೆಲ್ಲ ಏನು ಅಂದರೆ ಈ ಸರಾಸರಿ ವೀಕ್ಷಣೆಗಿಂತ ಕಡಿಮೆ ಇರ್ತಕ್ಕಂಥ ವೀಕ್ಷಣೆಗಳು ಅಥವಾ ಸಂಖ್ಯೆಗಳು ಅಂತ ಕರಿತೀವಿ. ಇವೆಲ್ಲ ಟೋಟಲ್ ಎಷ್ಟಿದೆ ಕೌಂಟ್ ಮಾಡಿರಿ. 1 2 3 4 5 6 7 8 9 10 11 12 13 ಟೋಟಲಿ 20 ಸಂಖ್ಯೆಗಳು. ಟೋಟಲ್ ಇರೋದಲ್ಲಿ 20 ಸಂಖ್ಯೆಗಳು. ಎಲ್ಲ ಸೇರಿ 20 ಸಂಖ್ಯೆಗಳಲ್ಲಿ ಸರಾಸರಿ ವೀಕ್ಷಣೆಗಿಂತ ಕಡಿಮೆ ಇರೋ ಸಂಖ್ಯೆಗಳು ಎಷ್ಟಿದಾವೆ? 13 ಇದಾವೆ. ಟೋಟಲಿ 20 ಸಂಖ್ಯೆಗಳಲ್ಲಿ ಸರಾಸರಿ ವೀಕ್ಷಣೆಗಿಂತ ಕಡಿಮೆ ಇರೋ ಸಂಖ್ಯೆಗಳು 13 ಇದಾವೆ. 20ಕ್ಕೆ 13 ಇದಾವೆ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು, 100ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ 21 20 25 100 ಕ್ಯಾನ್ಸಲ್ ಆಗುತ್ತೆ. ಇವಾಗ 13 × 5 ಅಂದರೆ 13 65 ಬರುತ್ತಲ್ಲ. ಸರಾಸರಿ ವೀಕ್ಷಣೆಗಿಂತ ಕಡಿಮೆ ಇರೋ ಸಂಖ್ಯೆಗಳ ಶೇಕಡಾವಾರು ನೋಡ್ತಾ ಬಂದರೆ 65% ಕಡಿಮೆ ಇದೆ, 65% ಸಂಖ್ಯೆಗಳಿದ್ದಾವೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಸರಾಸರಿ ವೀಕ್ಷಣೆಗಿಂತ ಕಡಿಮೆ ಇರೋ ವೀಕ್ಷಣೆಯ ಸಂಖ್ಯೆಗಳು ಶೇಕಡಾವಾರು ಎಷ್ಟಿದಾವೆ ಅಂದರೆ 65% ಅಷ್ಟಿದ್ದಾವೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ ಈ ಸೆಕೆಂಡ್ ಕ್ವಶನ್ಗೆ? ಥರ್ಡ್ ಕ್ವಶನ್ಗೆ ಆನ್ಸರ್ ಮಾಡೋದು ನೋಡೋಣ. A mixture contains sugar solution and colored water in the ratio of 4:1, 4:3. If 10 liters of colored water is added to the mixture, the ratio becomes 4:5. What is the initial quantity of sugar solution in the given mixture ಅಂತಿದೆ. ನೋಡ್ರಿ, ಒಂದು ಮಿಶ್ರಣ ಇದೆ. ಒಂದು ಮಿಶ್ರಣದಲ್ಲಿ ಶುಗರ್ ಸೊಲ್ಯೂಷನ್ನು ಪ್ಲಸ್ ಕಲರ್ ವಾಟರ್ ಸೇರಿ, ಶುಗರ್ ಸೊಲ್ಯೂಷನ್ ಅಂದರೆ ಸಕ್ಕರೆಯ ಮಿಶ್ರಣ ಮತ್ತು ಬಣ್ಣದ ನೀರು ಸೇರಿ ಬಣ್ಣದ ನೀರಿನ ಅನುಪಾತ 4:3 ರೇಷು ಪ್ರಕಾರ ಇದೆ. ಎಸ್ ಅಂದರೆ ಶುಗರ್ ಸೊಲ್ಯೂಷನ್ನು ಮತ್ತು ಕಲರ್ ವಾಟರ್ ಸೇರಿ 4:3 ರೇಷು ಪ್ರಕಾರ ಮಿಶ್ರಣ ಮಿಕ್ಸ್ ಮಾಡಿದರೆ ಒಂದು ಜಾರಲ್ಲಿ ಅಥವಾ ಒಂದು ಬೌಲಲ್ಲಿ ಇದೆ ಅಂತ. ನೋಡ್ರಿ, ಇದಕ್ಕೆ ಈ ಮಿಶ್ರಣಕ್ಕೆ 10 ಲೀಟರ್ ಮತ್ತು ಕಲರ್ ವಾಟರ್ ಬಣ್ಣದ ನೀರನ್ನು ಸೇರಿಸಿದಾಗ ಅನುಪಾತ ಅಂದರೆ ಆ ಶುಗರ್ ಸೊಲ್ಯೂಷನ್ನು ಮತ್ತು ಕಲರ್ ವಾಟರ್ನ ರೇಷೋ 4:3 ಇರೋದು 4:5 ಆಗುತ್ತೆ. ಯಾವಾಗ ಅಂದರೆ ಇದಕ್ಕೆ ಎಕ್ಸ್ಟ್ರಾ 10 ಲೀಟ್ರ್ ಕಲರ್ ವಾಟರ್ನ ಆ್ಯಡ್ ಮಾಡಿದಾಗ, ಬಣ್ಣದ ನೀರನ್ನು ಸೇರಿಸಿದರೆ ಆವಾಗ 4:3 ಇರೋ ರೇಷೋ 4:5 ಆಗಿ ಬದಲಾಗುತ್ತೆ ಅಂತ. ಕೊಟ್ಟಿರುವ ಮಿಶ್ರಣದಲ್ಲಿ ಸಕ್ಕರೆ ದ್ರಾವಣದ ಆರಂಭಿಕ ಪ್ರಮಾಣ ಎಷ್ಟು ಅಂತ ಕೇಳಿದಾನೆ. ಸೊ ಆರಂಭದಲ್ಲಿ ಆ ಶುಗರ್ ಸೊಲ್ಯೂಷನ್ನ ಕ್ವಾಂಟಿಟಿ ಎಷ್ಟಿದೆ ಅಂತ ಕೇಳಿದಾನೆ. ಸೊ ನೋಡ್ರಿ, ಎಸ್ ಅಂದರೆ ಶುಗರ್ ಸೊಲ್ಯೂಷನ್ನು ಮತ್ತು ಕಲರ್ ವಾಟರ್ ಸೊಲ್ಯೂಷನ್ ರೇಷಿಯೋ ಸ್ಟಾರ್ಟಿಂಗ್ 4:3 ಇತ್ತು. ಸೊ ಇವಾಗ ಕಲರ್ ವಾಟರ್ ಮಾತ್ರ 10 ಲೀಟರ್ ಆ್ಯಡ್ ಮಾಡ್ತಾ ಇದೀವಿ. ನೋಡ್ರಿ, ಇದು ಕಲರ್ ವಾಟರ್ ರೇಷಿಯೋ 3 ಇದೆಯಲ್ಲ. ಸೊ ಇಲ್ಲಿ ಕಲರ್ ವಾಟರ್ ಮಾತ್ರ ಬಣ್ಣದ ನೀರನ್ನು 10 ಲೀಟರ್ ಸೇರಿಸಿದಾಗ ರೇಷಿಯೋ 4:3 ಇರೋದು 4:5 ಆಗುತ್ತೆ ಅಂತ. ನೋಡಿ, ಇದು ಶುಗರ್ ಸೊಲ್ಯೂಷನ್ ಕ್ವಾಂಟಿಟಿ ಮಾತ್ರ ಚೇಂಜ್ ಆಗಲ್ಲ. ಅದನ್ನೇನು ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನಲ್ಲ, ತೆಗಿತಾನಲ್ಲ. ಅಲ್ಲ, ಸ್ಟಾರ್ಟಿಂಗ್ ಎಷ್ಟಿರುತ್ತೆ ಈಗಲೂ ಕೂಡ ಶುಗರ್ ಸೊಲ್ಯೂಷನ್ ಕ್ವಾಂಟಿಟಿ ಅಷ್ಟೇ ಇರುತ್ತೆ. ಆದರೆ ಕಲರ್ ವಾಟರ್ನ 10 ಲೀಟರ್ ಎಕ್ಸ್ಟ್ರಾ ಹಾಕಿದ್ವಿ ಅಂದರೆ ರೇಷಿಯೋ 3 ಇರೋದು ರೇಷಿಯೋ 5 ಆಗಿ ಚೇಂಜ್ ಆಗುತ್ತೆ. ರೇಷಿಯೋ 3 ಇರೋದು 5 ಆಗುತ್ತೆ ಅಂದರೆ ಎಷ್ಟು ರೇಷಿಯೋ ಜಾಸ್ತಿ ಆಗಿದೆ? ರೇಷಿಯೋ 2 ಜಾಸ್ತಿ ಆಗಿದೆ. ಇಲ್ಲಿಂದ ಇಲ್ಲಿಗೆ ರೇಷಿಯೋ 2 ಜಾಸ್ತಿ ಆಗಿದೆ. ರೇಷಿಯೋ 2 ಜಾಸ್ತಿ ಆಗಿರೋದಕ್ಕೆ ಎಷ್ಟು ಲೀಟ್ರ್ ಆ್ಯಡ್ ಮಾಡಿದ್ದೀವಿ? 10 ಲೀಟ್ರ್ ಆ್ಯಡ್ ಮಾಡಿದ್ದೀವಿ ಅಂತ. ನೋಡ್ರಿ, ರೇಷಿಯೋ 2 ಜಾಸ್ತಿ ಆಗಿದೆ ಅಂದರೆ 10 ಲೀಟ್ರಿಗೆ 2 ಲೀಟ್ರ್ 2 ರೇಷಿಯೋ ಜಾಸ್ತಿ ಆಗಿದೆ. ರೇಷಿಯೋ 2ಕ್ಕೆ 10 ಲೀಟ್ರ್ ಅಂತ. ರೇಷಿಯೋ 2ಕ್ಕೆ 10 ಲೀಟ್ರ್ ಅಂದರೆ ಆರಂಭದಲ್ಲಿರ್ತಕ್ಕಂಥ ಈ ಶುಗರ್ ಸೊಲ್ಯೂಷನ್ ಕ್ವಾಂಟಿಟಿ ಎಷ್ಟು ಅಂದರೆ ಆರಂಭದಲ್ಲಿ ರೇಷಿಯೋ 4 ಇದೆಯಲ್ಲ, ಇಂಟು 4 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ರೇಷಿಯೋ 2 ಜಾಸ್ತಿ ಆಯಿತು. ಅಂದರೆ ರೇಷಿಯೋ 2 ಜಾಸ್ತಿ ಆಗಿದ್ದಕ್ಕೆ 10 ಲೀಟ್ರ್ ಜಾಸ್ತಿ ಆದಂಗೆ ಅಂತ. ರೇಷಿಯೋ 2ಕ್ಕೆ 10 ಲೀಟ್ರ್ ಆದರೆ ಆರಂಭಿಕ ಪ್ರಮಾಣ ಶುಗರ್ ಸೊಲ್ಯೂಷನ್ ಕ್ವಾಂಟಿಟಿ ಕಂಡುಹಿಡಿಬೇಕಾದ್ರೆ ರೇಷಿಯೋ 4ಕ್ಕೆ ಎಷ್ಟು ಅಂತ 2 1 2 2 4 ಕ್ಯಾನ್ಸಲ್ ಆಗುತ್ತೆ. 10 2 20 ಬರುತ್ತಲ್ಲ, 20 ಲೀಟ್ರ್ ಇದೆ ಅಂತ ಆರಂಭದಲ್ಲಿ. ಸೊ ಶುಗರ್ ಸೊಲ್ಯೂಷನ್ ಕ್ವಾಂಟಿಟಿ 20 ಲೀಟರ್ಸ್ ಇದೆ ಅಂತ ಅರ್ಥ. ಆಪ್ಷನ್ ಸಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಸಿಂಪಲ್ ಆಗಿ ಇದನ್ನು ಬಿಡಿಸ್ಬೋದು. ನೆಕ್ಸ್ಟ್ ಮುಂದೆ ಪ್ರಶ್ನೆ ಓದ್ತಾ ಬನ್ನಿ. ಸೊ ಪ್ರತಿಯೊಂದು ಕ್ವಶನ್ನ ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ಕ್ವಶನ್ ಬರ್ಕೊಂಡು ಸೊಲ್ಯೂಷನ್ ಬರ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತವ್ರೆ. ನಿಮ್ಮ ರೈಟ್ ಆನ್ಸರ್ ರೈಟ್ ಆ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡ್ಕೊತ ಹೋಗ್ಬೋದು ನೀವು. 3 friends P, Q and R started a business, each investing rupees 10,000. After 5 months, P withdraws rupees 3,000, Q withdraws rupees 2,000 and R invested rupees 3,000 more. At the end of the year, a total profit of rupees 34,600 was recorded. What is the share of P, Q and R respectively ಅಂತಿದೆ. ಸೊ ಪಿ ಕ್ಯೂ ಆರ್ ಈ 3 ಜನರ ಅಮೌಂಟ್ ಎಷ್ಟೆಷ್ಟು ಸಿಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಪಿಗೆ ಅಮೌಂಟು, ಕ್ಯೂಗೆ ಅಮೌಂಟು, ಆರ್ಗೆ ಅಮೌಂಟು. ನೋಡಿರಿ, ಈ ಕ್ವಶನ್ ಕನ್ನಡದಲ್ಲಿ ಇದೆ. ಸೊ ಇಲ್ಲಿ ಕನ್ನಡದಲ್ಲಿ ಹಾಕ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 3 ಜನ ಸ್ನೇಹಿತರಿದ್ದಾರೆ. ಪಿ ಅಂತಕ್ಕಂಥ ವ್ಯಕ್ತಿ, ಕ್ಯೂ ಮತ್ತು ಆರ್ ಅಂತ 3 ಫ್ರೆಂಡ್ಸ್ ಇದ್ದಾರೆ. ಆರಂಭದಲ್ಲಿ 3 ಜನ ಸೇಮ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ. ಪಿ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ, ಕ್ಯೂ ಕೂಡ 10,000 ಇನ್ವೆಸ್ಟ್ ಮಾಡಿದ್ದಾನೆ ಸ್ಟಾರ್ಟಿಂಗು, ಆರ್ ಕೂಡ ಸ್ಟಾರ್ಟಿಂಗು 10,000. 3 ಜನರು ತಲಾ 10,000 ಇನ್ವೆಸ್ಟ್ ಮಾಡಿದ್ದಾರೆ ಒಂದು ಬಿಸ್ನೆಸ್ಸಲ್ಲಿ.
5 ತಿಂಗಳ ನಂತರ ಏನಾಗುತ್ತೆ ಅಂತ ಕೇಳಿದಾನೆ. ಅಂದರೆ ಈ ಮೊದಲಿಗೆ ಇನ್ವೆಸ್ಟ್ ಮಾಡ್ರೆ ಈ 10,000 5 ತಿಂಗಳ ಆಮೇಲೆ ಚೇಂಜ್ ಆಗಿದೆ ಅಂದರೆ ಈ ಇನ್ವೆಸ್ಟ್ಮೆಂಟ್ನ ಡ್ಯೂರೇಷನ್ 5 ತಿಂಗಳವರೆಗೆ ಇರುತ್ತೆ. ಮೊದಲ 10,000 ಇನ್ವೆಸ್ಟ್ಮೆಂಟು 5 ತಿಂಗಳ ಅವಧಿವರೆಗೆ ಇರುತ್ತೆ. ಇದು 5 ತಿಂಗಳ ಅವಧಿವರೆಗೂ ಹಾಕಿರೋ ಇನ್ವೆಸ್ಟ್ಮೆಂಟು 5 ತಿಂಗಳ ಅವಧಿವರೆಗೆ ಇರುತ್ತೆ. ಈ 5 ತಿಂಗಳ ಆದಮೇಲೆ ಏನಾಗುತ್ತೆ ಅಂದರೆ ಪಿ 3,000 ರೂಪಾಯಿನ ವಿತ್ಡ್ರಾ ಮಾಡ್ಕೊಂತಾನೆ, ವಾಪಸ್ ಪಡ್ಕೊಂತಾನೆ ಅಂತ. ಒಂದು 10,000 ಇರೋ ಇನ್ವೆಸ್ಟ್ಮೆಂಟಲ್ಲಿ 3,000 ವಾಪಸ್ ತಗೊಂಡ ಅಂದರೆ ಇನ್ನು ಉಳಿಯೋದ ಒಂದು ಇನ್ವೆಸ್ಟ್ಮೆಂಟು 7,000 ಉಳಿಯುತ್ತೆ. ಈ 7,000 ಇನ್ನು ಉಳಿದ 7 ತಿಂಗಳ ಅವಧಿವರೆಗೆ ಇರುತ್ತೆ. ಯಾಕಂದರೆ 1 ವರ್ಷಕ್ಕೆ 12 ತಿಂಗಳಲ್ಲ, ಇಲ್ಲಿ ಸ್ಟಾರ್ಟಿಂಗ್ 5 ತಿಂಗಳವರೆಗೆ 10,000 ಇದೆ ಅಂದರೆ 3,000 ವಾಪಸ್ ತಗೊಂಡಂದ್ರೆ ಅವ್ನು ಇನ್ವೆಸ್ಟ್ಮೆಂಟ್ ಉಳಿಯೋದಿನ್ನ 7,000, ಅದನ್ನು ಉಳಿದ 7 ತಿಂಗಳ ಅವಧಿವರೆಗೆ ಇರುತ್ತೆ. ಇಂಟು 7 ಬರೀತೀನಿ. ಸೊ ಆಮೇಲೆ ಕ್ಯೂ 2,000ನ ಇನ್ನು ತೆಗೆದುಕೊಂಡರು. ಕ್ಯೂ ಕೂಡ ನೋಡ್ರಿ, ಈ 10,000ದಲ್ಲಿ 2,000 ವಾಪಸ್ ತಗೊಂಡನಂದ್ರೆ ಇವನ ಇನ್ವೆಸ್ಟ್ಮೆಂಟಿನ 8,000 ಉಳಿದಿರುತ್ತೆ. ಅದಿನ್ನು ಉಳಿದ ಎಷ್ಟು ತಿಂಗಳು ಅಂದರೆ ಇನ್ನು ಉಳಿದ 2 ತಿಂಗಳ ಇನ್ನು ಉಳಿದ 7 ತಿಂಗಳ ಅವಧಿವರೆಗೆ ಇರುತ್ತೆ. ಇಂಟು 7 ಬರಿತೀನಿ. ಅದೇ ರೀತಿ 6 ಇನ್ವೆಸ್ಟ್ ಮಾಡೋದು 10,000 ಸ್ಟಾರ್ಟಿಂಗ್ 5 ಮಂತ್ಸ್ವರೆಗೆ ಇರುತ್ತೆ. ಇದಾದಮೇಲೆ 5 ತಿಂಗಳಾದಮೇಲೆ 3,000ನ ಮತ್ತೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಾನೆ ಅಂತ. 10,000 ಇತ್ತು, ಮತ್ತೆ 3,000 ಇನ್ವೆಸ್ಟ್ ಮಾಡಿದ್ರೆ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ 13,000 ಆಗುತ್ತೆ. ಈ 13,000 ಇನ್ನು ಉಳಿದ 7 ತಿಂಗಳ ಅವಧಿವರೆಗೆ ಇರುತ್ತೆ. 1 ವರ್ಷಕ್ಕೆ 12 ತಿಂಗಳಲ್ಲ, ಹಾಗಾಗಿ ಇಂಟು 7 ಬರಿತಾ ಇದ್ದೇನೆ. ಸೊ ಇಷ್ಟು ಬರ್ಕೊಂಡು ನೋಡ್ರಿ, 10,000 ಇಂಟು 5 50,000, 7,000 ಇಂಟು 7 49,000, 7,49,000, 10 50,000, ಇವೆರಡು ಕೂಡಿರೋ 50 49 ಅಂದರೆ 99,000 ಆಗುತ್ತೆ. ಇವೆರಡು ಸಿಂಪ್ಲಿಫೈ ಮಾಡಿದರೆ. ಸೊ ಇದು 10,000 ಇಂಟು 5 ಅಂದರೆ 50,000, 8,000 ಇಂಟು 7 ಅಂದರೆ 8 7 56, 56,000, 50,000 ಪ್ಲಸ್ 56,000 ಕೂಡಿರಿ 1,06,000 ಆಗುತ್ತೆ. 1,06,000 ಆಗುತ್ತೆ ಕ್ಯೂದು. ಇದು 10,000 ಇಂಟು 5 50,000 ಆಗುತ್ತೆ. 13 7 91, 91,000 ಪ್ಲಸ್ ಇದು 50,000 ಕೂಡಿದಾಗ ಎಷ್ಟಾಗುತ್ತೆ ಅಂದರೆ 1,41,000 ಆಗುತ್ತೆ. 1,41,000 ಬರಿತೀನಿ. 1,41,000 ಬರಿತೀನಿ. ಸೊ ಇವಾಗ ನೋಡ್ರಿ, ಎಲ್ಲ ಕಡೆ ಏನಾಗುತ್ತೆ ಅಂದರೆ ಇಲ್ಲೊಂದು 0 ಇಲ್ಲೊಂದು 0 ಇಲ್ಲೊಂದು 0 ಇದೆ. 3 ಕಡೆ ಒಂದೊಂದು 0 ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಪಿಗೆ 9,900, ಕ್ಯೂ ಹತ್ರ 10,600, ಆರ್ ಹತ್ರ 14,100 ಇದೆ ಅಂದರೆ ಇವು 3 ಕೂಡಿದಾಗ 9,900 ಪ್ಲಸ್ 10,600 ಪ್ಲಸ್ 14,100 ಕೂಡಿದಾಗ ಟೋಟಲಿ 0 0 14 ದಶಕ 1, 14 ದಶಕ 1, 34,600 ಆಗುತ್ತೆ. ಇಲ್ಲಿ ಟೋಟಲಿ ಬಂದಿರೋ ವರ್ಷದ ಕೊನೆಯಲ್ಲಿ ಅಂದರೆ 34,600 ಲಾಭ ಕರೆಕ್ಟ್ ಇದೆ ಅಲ್ಲಿ ಪ್ರಶ್ನೆಯಲ್ಲಿ. ಅಂದರೆ ಈ 3 ಸಂಖ್ಯೆಗಳನ್ನ ಕೂಡಿದಾಗ 34,600 ಕರೆಕ್ಟ್ ಆಗಿತ್ತು ಅಂದರೆ ಪಿ ಬಂದಿರೋ ಲಾಭ 9,900, ಕ್ಯೂ ಬಂದಿರೋದು 10,600, ಆರು ಸಿಕ್ಕಿರೋ ಲಾಭ 14,100 ಅಂತ ಇಲ್ಲೇ ಡೈರೆಕ್ಟ್ ಹೇಳ್ಬೋದು. ಮುಂದೆ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. 9,900, 10,600, 14,100 ಆ್ಯಡ್ ಮಾಡಿರಿ, 34,600 ಕರೆಕ್ಟ್ ಆಗುತ್ತೆ. ಅಂದರೆ ಆ 3 ಜನರ ಲಾಭಗಳು ಈ ಆರ್ಡರ್ ಪ್ರಕಾರನೇ ಇರ್ತಾವೆ. ಫಸ್ಟ್ 9,900 ಇರೋ ಆಪ್ಷನ್ ಯಾವುದು? ಆಪ್ಷನ್ ಬಿ ಇದೆ ಸರಿ. ಇದು 10,600 ಇದೆ ನೋಡ್ರಿ. ಆಮೇಲೆ 14,100 ಇದೆಯಲ್ಲ, ಆಪ್ಷನ್ ಬಿನ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಲೆಕ್ಕವನ್ನು ಈ ಥರ ಬಿಡಿಸ್ಕೋಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಪ್ಲಸ್ ಮೀನ್ಸ್ ಇಂಟು, ಪ್ಲಸ್ ಅಂದರೆ ಇಂಟು, ಮೈನಸ್ ಅಂದರೆ ಪ್ಲಸ್ಸು, ಇಂಟು ಮೀನ್ಸ್ ಪ್ಲಸ್ಸು, ಆಮೇಲೆ ಪ್ಲಸ್ ಮೀನ್ಸ್ ಮೈನಸ್, ದೆನ್ ದ ವ್ಯಾಲ್ಯೂ ಆಫ್ 6 ಮೈನಸ್ 9 ಪ್ಲಸ್ 8 ಇಂಟು 3 ಡಿವೈಡ್ ಬೈ 20 ಈಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಏನೋ ಒಂದು ಚೇಂಜಸ್ ಆಗಬೇಕು. ಐ ಥಿಂಕ್ ಇದು ಡಿವೈಡ್ ಬೈ ಅನಿಸುತ್ತೆ. 2 ಪ್ಲಸ್ ಆಗ ಚಾನ್ಸ್ ಇಲ್ಲ. ಪ್ಲಸ್ ಅಂದರೆ ಇಂಟು, ಮೈನಸ್ ಅಂದರೆ ಪ್ಲಸ್ಸು, ಇಂಟು ಮೀನ್ಸ್ ಡಿವೈಡ್ ಬೈ, ಇಂಟು ಮೀನ್ಸ್ ಡಿವೈಡ್ ಬೈ ಆಗಬೇಕು, ಡಿವೈಡ್ ಬೈ ಮೀನ್ಸ್ ಮೈನಸ್ ಆಗಬೇಕು, ಇದು ಡಿವೈಡ್ ಬೈ ಮೀನ್ಸ್ ಮೈನಸ್ ಆಗಬೇಕು. ಈ ಥರ ಚೇಂಜಸ್ ಮಾಡ್ಕೊಳ್ರಿ. ಇವಾಗ ಇಲ್ಲಿ 6 ಮೈನಸ್ ಇದೆ ಅಂದರೆ ಮೈನಸ್ ಜಾಗದಲ್ಲಿ ಯಾವ್ದು ಬರಿಬೇಕಂದ್ರೆ ಪ್ಲಸ್ 9 ಬರಿಬೇಕು. ಪ್ಲಸ್ ಇದೆ ಅಂದರೆ ಪ್ಲಸ್ ಮೀನ್ಸ್ ಇಂಟು ಇದೆ ಅಂದರೆ ಇಂಟು 8 ಬರಿಬೇಕು. ಇಂಟು ಇದೆ ಅಂದರೆ ಇಂಟು ಮೀನ್ಸ್ ಡಿವೈಡ್ ಬೈ ಅಂತ ಹೇಳಿದ್ರಲ್ಲ, ಡಿವೈಡ್ ಬೈ 3 ಬರಿಬೇಕು. ಡಿವೈಡ್ ಬೈ ಮೀನ್ಸ್ ಮೈನಸ್ ಹೇಳಿದಾನೆ ಮೈನಸ್ 20 ಅಂತ ಬರಿಬೇಕು. ಸೊ ಇಷ್ಟು ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈ 6 ಆಗೇ ಇರಲಿ, ಪ್ಲಸ್ 9 ಇಂಟು 8 ಡಿವೈಡ್ ಬೈ 3 ಈ ರೀತಿ ಬರ್ಕೊಂಡ್ರಿ, ಮೈನಸ್ 20 ಬರೆಯೋಣ. ಇವಾಗ 3 1 3 3 9 ಕ್ಯಾನ್ಸಲ್ ಆಗುತ್ತೆ. 6 ಪ್ಲಸ್ 3 8 24 ಮೈನಸ್ 20 ಬರಿತೀನಿ. ಸೊ ಇದು 6 ಆಗೇ ಇರಲಿ, 24 ಮೈನಸ್ 20 ಅಂದರೆ 4 ಬರುತ್ತೆ. 6 ಪ್ಲಸ್ 4 ಅಂದರೆ ಫೈನಲ್ ಆನ್ಸರ್ 10 ಬರುತ್ತೆ. 10 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್.
ನೋಡಿರಿ, ಇನ್ನೂ ಕ್ಲಾರಿಟಿ ಬೇಕಂದರೆ ಇಲ್ಲಿ ಕರೆಕ್ಷನ್ ಮಾಡ್ಕೊಂಡಿದ್ವಿ, ಯಾಕಂದರೆ ಅಲ್ಲೆಲ್ಲೋ ಟೈಪಿಂಗ್ ಮಾಡೋಕ್ಕಾರ ಮಿಸ್ ಮಾಡಿದಾರೆ. ಪ್ಲಸ್ ಎಲ್ಲಿರುತ್ತೋ ಅಲ್ಲಿ ಇಂಟು ಹಾಕ್ರಿ ಅಂತ, ಮೈನಸ್ ಎಲ್ಲಿರುತ್ತೋ ಅಲ್ಲಿ ಪ್ಲಸ್ ಹಾಕ್ರಿ ಅಂತ, ಇಂಟು ಎಲ್ಲಿರುತ್ತೋ ಅಲ್ಲಿ ಡಿವೈಡ್ ಬೈ ಹಾಕ್ರಿ ಅಂತ, ಡಿವೈಡ್ ಬೈ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಮೈನಸ್ ಹಾಕ್ರಿ ಅಂತ, ಈ ರೀತಿ ಚಿಹ್ನೆಗಳನ್ನು ಬದಲಾಯಿಸಿ ಬರಲಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಈ ಥರ ಚಿಹ್ನೆಗಳನ್ನು ಬದಲಾಯಿಸಿ ಈ ಸಮೀಕರಣವನ್ನು ಮತ್ತೊಂದು ಸಲ ಬರ್ಕೊಳ್ರಿ ಅಂತ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದಂಗೆ ಅದನ್ನು ಬದಲಾಯಿಸಿ ಬರ್ತೀವಿ ಅಂದ್ರೆ ನೋಡ್ರಿ 6 ಬರಿತಾ ಅದನ್ನಿ. 6 ಆದಮೇಲೆ ಮೈನಸ್ ಇದೆ, ಮೈನಸ್ ಇದ್ರೆ ನೋಡ್ರಿ, ಮೈನಸ್ ಇದ್ದಾಗ ಪ್ಲಸ್ ಬರಿಬೇಕು, +9 ಬರಿತೀನಿ. ಆಮೇಲೆ 9 ಆದಮೇಲೆ ಪ್ಲಸ್ ಇದೆ, ಪ್ಲಸ್ ಇದ್ದತ್ರ ಇಂಟು ಹಾಕ್ರಿ ಅಂತ ಹೇಳಿದಾನೆ, ಇಂಟು ಬರ್ಕೊಂಡು ಮುಂದ್ಗಡೆ 8 ಇದೆ, 8 ಬರಿತೀನಿ. ಇಲ್ಲಿ ಇಂಟು ಜಾಗದಲ್ಲಿ ಡಿವೈಡ್ ಬೈ ಹಾಕ್ಬೇಕು, ಡಿವೈಡ್ ಬೈ 3 ಬರಿತಾ ಇದ್ದೀನಿ. ಇಲ್ಲಿ ಡಿವೈಡ್ ಬೈ ಇದೆ, ಡಿವೈಡ್ ಬೈ ಪ್ಲೇಸಲ್ಲಿ ಮೈನಸ್ ಹಾಕೋಬೇಕು, -20 ಬರಿತಾ ಇದ್ದೀನಿ. ಇಷ್ಟು ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲು ಫಸ್ಟು ಡಿವಿಷನ್ ಮಾಡ್ಕೋಬೇಕು. 9 × 8, ಈ ಡಿವೈಡ್ ಬೈ 3 ಇದೆಯಲ್ಲ, ಈ ರೀತಿನೂ ಬರಿಬೋದಾ, ಡಿವೈಡ್ ಬೈ 3 -20 ಬರಿತೀನಿ. ಬಾಡ್ಮಾಸ್ ನಿಯಮದ ಪ್ರಕಾರನೇ ಸಾಲ್ವ್ ಮಾಡ್ಕೋಬೇಕು. ಮೊದಲು ಬಾಕ್ಸನ್ನು 3 1 3 3 9 ಕ್ಯಾನ್ಸಲ್ ಆಗುತ್ತೆ. 6 ಹಾಗೆ ಅಲ್ಲಿ ಪ್ಲಸ್ 3 8 24 ಬರುತ್ತೆ, 24 ಬರೆಯೋಣ, ಲಾಸ್ಟಿಗೆ -20 ಹಾಗೆ ಬರೆಯೋಣ. ಡಿವಿಷನ್ ಆದಮೇಲೆ ನೆಕ್ಸ್ಟ್ ಗುಣಾಕಾರ ಮಾಡ್ಕೋಬೇಕು ಬಾಡ್ಮಾಸ್ ನಿಯಮದ ಪ್ರಕಾರ. ಆಮೇಲೆ ಪ್ಲಸ್ ಮೈನಸ್ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಚಿಹ್ನೆ ಪ್ರಕಾರ. 6 + 24 ಮೊದಲು ಬೇಕಾದ್ರೂ ಕೂಡ್ಕೋಬೋದು, 30 -20 ಆಗುತ್ತೆ. 30ರಲ್ಲಿ 20 ಮೈನಸ್ ಮಾಡಿದ್ರೆ 10 ಬರುತ್ತಲ್ಲ, ಸೇಮ್ ಆನ್ಸರ್ 10. ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಆನ್ಸರ್. ಕ್ಲಿಯರ್ ಆಗ್ತಾ ಐತೆ ಈ ಕ್ವಶನಿಗೆ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ 3 positions of the same dice are given below, which number will come in place of x ಅಂತ ಇದೆ. ಎಕ್ಸ್ ಇದೆ ಅಲ್ಲಿ ಒಂದು ದಾಳದಲ್ಲಿ. ನೋಡ್ರಿ, ಒಂದು ದಾಳದ 3 ಬೇರೆ ಬೇರೆ ರೂಪಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಎಕ್ಸ್ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಎಕ್ಸ್ ಪ್ಲೇಸಲ್ಲಿ ಬರೋ ನಂಬರ್ ಕಂಡುಹಿಡಿಬೇಕು. ಎಸ್ಪೆಷಲಿ ಇದರಲ್ಲಿ ನೋಡ್ರಿ, ಈ ಫಸ್ಟ್ ಡೈಸ್, ಸೆಕೆಂಡ್ ಡೈಸ್, ಮೊದಲನೇದು ಎರಡನೇದು ನೋಡ್ಕೊಂತ ಬರ್ರಿ. ಮೊದಲನೇದರಲ್ಲಿ ಎರಡನೇದರಲ್ಲಿ ಕಾಮನ್ ಯಾವ್ದಾದ್ರು ಎಲಿಮೆಂಟ್ ಇದೆಯಾ ಅಂದರೆ ಇದು 3 ಇದೆ, ಇಲ್ಲೂ 3 ಇದೆ. ಈ ಫಸ್ಟ್ 2 ನೋಡ್ಕೊಳ್ಳೋಣ, ಈ ಮೊದಲು 2 ಅಷ್ಟೇ ನೋಡ್ಕೊಳ್ಳೋಣ. ಇವೆರಡರಲ್ಲೂ ಕಾಮನ್ ಆಗಿ 3 ಇದೆ ಅಂದರೆ ಈ ಎರಡೂ ದಾಳಗಳಲ್ಲಿ ಒಂದು ನಂಬರ್ ಕಾಮನ್ ಇತ್ತು, ಅಂದರೆ ಈ ಕಾಮನ್ ನಂಬರಿಂದ ಸ್ಟಾರ್ಟ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಂಬರ್ಸ್ ಬರಿಬೇಕು. ಗಡಿಯಾರ ಚಲಿಸೋ ದಿಕ್ಕಲ್ಲಿ ಇಲ್ಲಿ ಕಾಮನ್ ಇರೋ ನಂಬರಿಂದ ಸ್ಟಾರ್ಟ್ ಮಾಡಿ ಫಸ್ಟ್ 3 ಆದಮೇಲೆ 6 ಆದಮೇಲೆ 1 ಬರಿಬೇಕು. ಇಲ್ಲಿ ಎರಡನೇ ಡೈಸಲ್ಲೂ ಕೂಡ ಕಾಮನ್ ಇರೋ ನಂಬರ್ 3 ಇದೆಯಲ್ಲ, 3ನಿಂದ ಸ್ಟಾರ್ಟ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಗಡಿಯಾರ ಚಲಿಸೋ ದಿಕ್ಕಲ್ಲಿ ನಂಬರ್ಸ್ ಬರಿಬೇಕು. 3 ಆದಮೇಲೆ 4 ಆದಮೇಲೆ 5, ಅದ್ರ ಕೆಳಗಡೆ ಬರೆಯೋಣ. 3 ಆದಮೇಲೆ 4 ಆದಮೇಲೆ 5 ಬರ್ಕೊಳ್ಳೋಣ. ಅಂದರೆ ಇದರ ಅರ್ಥ ನೋಡ್ರಿ, 6ನ ಅಪೋಸಿಟ್ ಪ್ಲೇಸಲ್ಲಿ 4 ಇರುತ್ತೆ ಅಂತ. ಒಂದು ದಾಳದಲ್ಲಿ 6ರ ವಿರುದ್ಧ ಮುಖದಲ್ಲಿ 4 ಬರುತ್ತೆ ಅಂತ. ಇಲ್ಲಿ 6 ಇದೆ ಅಂದರೆ ಇದರ ಅಪೋಸಿಟ್ ಫೇಸ್, ಅವ್ರ ಹಿಂದ್ಗಡೆ 6ಕ್ಕೆ ಅಪೋಸಿಟ್ ಫೇಸಲ್ಲಿ 4 ಇರುತ್ತೆ ಅಂತ. 1 ಇದೆ ಅಂದರೆ ನೋಡ್ರಿ, 1ಕ್ಕೆ ಅಪೋಸಿಟ್ ಅಂದರೆ ಬಾಟಮ್ ಫೇಸಲ್ಲಿ 5 ಇರುತ್ತೆ ಅಂತ ಅರ್ಥ. ಇಲ್ಲಿ 3 ಇದೆ ಅಂದರೆ ಉಳಿದಿರೋ ನಂಬರ್ ಯಾವುದೂ ಇಲ್ಲ, 2 ಅನ್ನೋ ನಂಬರ್ ಉಳಿದಿದೆ. 3ಗೆ ಅಪೋಸಿಟ್ ಪ್ಲೇಸಲ್ಲಿ 2 ಇರುತ್ತೆ. ಇಲ್ಲಿ 3 ಇದೆ ಅಂದರೆ ಇವರ ಅಪೋಸಿಟ್ ಪ್ಲೇಸಲ್ಲಿ ಇಲ್ಲಿ 2 ಇರುತ್ತೆ ಅಂತ. ಇವಾಗ ಮೊದಲನೇದು ಎರಡನೇದು ಆಯ್ತಲ್ಲ, ಇವಾಗ ನೆಕ್ಸ್ಟ್ ಏನು ಮಾಡ್ರಿ ಅಂದರೆ ಎರಡನೇದು ಮೂರನೇದು ತಗೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಈ ಸೆಕೆಂಡ್ ಡೈಸ್, ಥರ್ಡ್ ಡೈಸ್ ನೋಡ್ಕೊಳ್ಳೋಣ. ಎರಡನೇ ದಾಳ ಮತ್ತು ಮೂರನೇ ದಾಳವನ್ನು ಅಬ್ಸರ್ವ್ ಮಾಡೋಣ. ಎರಡನೇದು ಮತ್ತು ಮೂರನೇದು ಅಬ್ಸರ್ವ್ ಮಾಡೋಣ. ಈ 2 ಮತ್ತು ಮೂರನೇ ದಾಳಗಳನ್ನು ನೋಡ್ಕೊಂಡಾಗ ಇವೆರಡರಲ್ಲೂ ಕಾಮನ್ ಆಗಿರೋ ನಂಬರು, ಇದರಲ್ಲೂ 4 ಇದೆ, ಇದರಲ್ಲೂ 4 ಇದೆ. ಇವಾಗ ಈ 4ಇಂದ ಸ್ಟಾರ್ಟ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಂಬರ್ ಬರ್ಕೊಡ್ರಿ. 4 ಆದಮೇಲೆ 5 ಆದಮೇಲೆ 3. ಇಲ್ಲಿ ಕಾಮನ್ ನಂಬರ್ 4 ಅಲ್ಲ, ಇವೆರಡರಲ್ಲೂ 4ಇಂದ ಸ್ಟಾರ್ಟ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಂಬರ್ಸ್ ಬರಿತಾ ಹೋಗ್ರಿ. 4 ಆದಮೇಲೆ ಎಕ್ಸ್ ಆದಮೇಲೆ 2 ಇದೆ, 2 ಬರಿತಾ ಇದೀನಿ. ನೋಡಿ, ಇಲ್ಲಿ 3ಗೆ ಆಪೋಸಿಟ್ 2 ಅಂತ ಗೊತ್ತಾಯ್ತಲ್ಲ, ಇಲ್ಲೂ 3 ಆಪೋಸಿಟ್ 2 ಅಂತಲೇ ಸಿಗುತ್ತೆ. 3ರ ವಿರುದ್ಧ ಮುಖದಲ್ಲಿ 2 ಇರುತ್ತೆ ಅಂತ. 5ಗೆ ಆಪೋಸಿಟಲ್ಲಿ ಯಾವ ನಂಬರ್ ಇರುತ್ತೆ ನೋಡ್ರಿ, 5ಗೆ ಆಪೋಸಿಟ್ 1, 1ಗೆ ಆಪೋಸಿಟ್ 5 ಅಂದಮೇಲೆ 5ಗೆ ಆಪೋಸಿಟ್ 1 ಬರುತ್ತೆ. ಹಾಗಾದ್ರೆ ಎಕ್ಸ್ ಪ್ಲೇಸಲ್ಲಿ ಬರೋ ನಂಬರ್ 1 ಅಂತ ಅರ್ಥ. 1ಗೆ ಆಪೋಸಿಟ್ 5 ಅಂದಮೇಲೆ 5ಗೆ ಆಪೋಸಿಟ್ 1 ಆಗಿರುತ್ತಲ್ಲ, ಈ ಎಕ್ಸ್ ಜಾಗದಲ್ಲಿ ಯಾವ ಅಂಕೆ ಬರುತ್ತೆ, 1 ಬರುತ್ತೆ ಅಂತ ಅರ್ಥ. ಇಲ್ಲಿ 1 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ದಿಸ್ ಇಸ್ ದ ಆನ್ಸರ್. ಈ ರೀತಿ ಇದನ್ನು ಸಿಂಪಲ್ಲಾಗಿ ನಾವು ಕಂಡುಹಿಡಿಬೋದು ಎಕ್ಸ್ ಪ್ಲೇಸಲ್ಲಿ ಬರೋ ನಂಬರ್ನ. ಕ್ಲಿಯರಾಗಿ ಗೊತ್ತಾಯ್ತಾ? ಇನ್ನೊಂದು ಸಲ ವಿಡಿಯೋ ಹಿಂದಕ್ಕೆ ಹೋಗಿ ಮತ್ತೊಂದು ಸಲ ನೀವು ಕೇಳಿಸ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊಂಡು ಬರಲಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಎ ಕ್ಯೂಬ್ whose each corner is named as ABCD
ಇ ಎಫ್ ಜಿ ಎಚ್ ಅಂತ ಈ ಬಿಟ್ಟೋಗಿದೆ. ಎ ಬಿ ಸಿ ಡಿ ಇ ಎಫ್ ಜಿ ಆ್ಯಂಡ್ ಎಚ್ ಈಸ್ ಸೆಗ್ಮೆಂಟೆಡ್ ಇಂಟು 27 ಈಕ್ವಲ್ ಟೀನಿ ಕ್ಯೂಬ್ಸ್ ಅಂತ. 27 ಈಕ್ವಲ್ ಟೀನಿ ಕ್ಯೂಬ್ಸ್. ಬಿಫೋರ್ ಡಿವೈಡಿಂಗ್ ದ ಕ್ಯೂಬ್ ಈಚ್ ಫೇಸ್ ಆಫ್ ಇಟ್ಸ್ ವಾರ್ನಿಶ್ಡ್ ವಿತ್ ಡಿಫ್ರೆಂಟ್ ಕಲರ್ಸ್. ಹೌ ಮೆನಿ ಟೀನಿ ಕ್ಯೂಬ್ಸ್ ವಿಲ್ ಬಿ ಫಾರ್ಮ್ಡ್ ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ಕಲರ್. ಎ ಬಿ ಸಿ ಡಿ ಇ ಎಫ್ ಜಿ ಮತ್ತು ಎಚ್ ಎಂದು ಕರೆಯಲ್ಪಡುವ ಪ್ರತಿಯೊಂದು ಮೂಲೆಯನ್ನು 27 ಸಮಾನ ಸಣ್ಣ ಘನಗಳಾಗಿ ವಿಂಗಡಿಸಲಾಗಿದೆ. ಘನವನ್ನು ವಿಭಜಿಸುವ ಮೊದಲು ಅದರ ಪ್ರತಿಯೊಂದು ಮುಖವನ್ನು ವಿಭಿನ್ನ ಬಣ್ಣಗಳಿಂದ ಮೇಲುಗಣ್ಣೆ ಅಂದರೆ ಬಣ್ಣ ಲೇಪನ ಮಾಡಲಾಗಿರುತ್ತದೆ. ಒಂದಕ್ಕಿಂತ ಹೆಚ್ಚು ಬಣ್ಣಗಳನ್ನು ಹೊಂದಿರುವ ಎಷ್ಟು ಸಣ್ಣ ಘನಗಳು ರೂಪುಗೊಳ್ಳುತ್ತವೆ ಅಂತ ಪ್ರಶ್ನೆ ಇದೆ. ಸೊ ನೋಡ್ರಿ, ಇದು ಕ್ಯೂಬ್ ಅಂತ ನೋಡಿದಿರಲ್ಲ ನೀವು, ನಿಮಗೆ ಈ ಡಯಾಗ್ರಾಮ್ ಹಾಕಿ ನೋಡ್ರಿ, ಇದು ಕ್ಯೂಬ್. ಫಸ್ಟ್ ಈ ಘನಕ್ಕೆ 6 ಮುಖಗಳಿರ್ತವೆ. ಎಲ್ಲ 6 ಮುಖಗಳಿಗೆ ಬಣ್ಣ ಲೇಪನ ಮಾಡಿ ಹಿಂಗೆ ಇಲ್ಲೇನು ಕಾಣಿಸ್ತಲ್ಲ ಈ ಥರ ಕಟ್ ಮಾಡಿದ್ರೆ 27 ಸ್ಮಾಲ್ ಕ್ಯೂಬ್ಸ್ ಆಗ್ತವೆ. 27 ಸ್ಮಾಲ್ ಕ್ಯೂಬ್ಸ್ ಆಗ್ತವೆ. ಈ 27 ಸ್ಮಾಲ್ ಕ್ಯೂಬ್ಸಲ್ಲಿ ಒಂದಕ್ಕಿಂತ ಹೆಚ್ಚು ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸ್ಮಾಲ್ ಕ್ಯೂಬ್ಸ್ ಎಷ್ಟು ಅಂತ ಕೇಳಿದಾಗ ನೋಡಿ, ಒಂದು ಸಿಂಪಲ್ ಕಾನ್ಸೆಪ್ಟು. ಇಲ್ಲಿ ನೋಡಿ, 27ರಾಗಲಿ ಈ ಥರದ 64ರಾಗಲಿ 125ರಾಗಲಿ 216 ಕ್ಯೂಬ್ಸ್ ಆಗಿ ಇಲ್ಲಿ ಮ್ಯಾಕ್ಸಿಮಮ್ ನೋಡ್ರಿ, ಇಲ್ಲಿ ಬ್ಲೂ ಕಲರ್ ಕಾಣಿಸುತ್ತೆ, ಇಲ್ಲಿ ರೆಡ್ ಕಲರ್ ಕಾಣಿಸುತ್ತೆ, ಇಲ್ಲಿ ಯೆಲ್ಲೋ ಕಲರ್ ಕಾಣಿಸುತ್ತೆ. ಇದನ್ನು ಕಟ್ ಮಾಡಿ ಓಪನ್ ಮಾಡಿದರೆ ಟೋಟಲಿ ಇದರಲ್ಲಿ 6 ಮುಖಗಳಾಗ್ತವೆ. ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 3 ಮುಖಗಳಿಗೆ ಮಾತ್ರ ಬಣ್ಣ ಲೇಪನ ಆಗಿರುತ್ತೆ. ಈ ಬ್ಲೂಗೆ ಆಪೋಸಿಟ್ ಫೇಸಲ್ಲಿ ಹಾಗೇ ಇರುತ್ತೆ, ಯೆಲ್ಲೋ ಆಪೋಸಿಟ್ ಫೇಸಲ್ಲಿ ಆಗಿರುತ್ತೆ, ರೆಡ್ ಆಪೋಸಿಟ್ ಫೇಸಲ್ಲಿ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 3 ಮುಖಗಳಿಗೆ ಬಣ್ಣ ಮಾತ್ರ ಲೇಪನ ಆಗಿರುತ್ತೆ. ಅದಕ್ಕಿಂತ ಕಡಿಮೆ ಅಂದರೆ ನೋಡಿ, ಇಲ್ಲಿದೆಯಲ್ಲ, ಇದು ರೆಡ್ ಬ್ಲೂ ಮಾತ್ರ ಲೇಪನ ಆಗಿರುತ್ತೆ. ಇದನ್ನು ಕಟ್ ಮಾಡಿ ಓಪನ್ ಮಾಡಿದ್ರೆ 2 ಮುಖಗಳಿಗೆ ಬಣ್ಣ ಲೇಪನ ಆಗಿರುತ್ತೆ. ಸೊ ಇದು ಮಧ್ಯದಿದೆಯಲ್ಲ, ಇದನ್ನು ಕಟ್ ಮಾಡಿ ಅಥವಾ ಇದನ್ನು ಕಟ್ ಮಾಡಿ ಓಪನ್ ಮಾಡಿದ್ವಿ ಅಥವಾ ಇದನ್ನು ಕಟ್ ಮಾಡಿ ಓಪನ್ ಮಾಡಿದ್ರಿ ಅಂದರೆ ಈ ಕೇವಲ ಇದು ಒಂದು ಮುಖಕ್ಕೆ ಬಣ್ಣ ಲೇಪನ ಆಗಿರುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಇದರೊಳಗಡೆ ಇನ್ನೊಂದು ಮಧ್ಯದೊಳಗಡೆ ಸಿಗುತ್ತೆ, ಅದು ಮಾತ್ರ ಯಾವುದೇ ಮುಖಗಳಿಗೆ ಬಣ್ಣ ಲೇಪನ ಆಗಿರಲ್ಲ. ಸೊ ಟೋಟಲಿ ನೋಡ್ರಿ, ಮ್ಯಾಕ್ಸಿಮಮ್ 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸಿಗ್ತವೆ, 2 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸಿಗ್ತವೆ, 1 ಮುಖಕ್ಕೆ ಬಣ್ಣ ಲೇಪನ ಆಗಿರೋ ಸ್ಮಾಲ್ ಕ್ಯೂಬ್ ಸಿಗ್ತವೆ, ಯಾವುದೇ ಮುಖಕ್ಕೆ ಬಣ್ಣ ಲೇಪನ ಆಗದೇ ಇರೋ ಸ್ಮಾಲ್ ಕ್ಯೂಬ್ಸು ಕೂಡ ಸಿಗ್ತವೆ. 4 ಪಾಸಿಬಿಲಿಟಿ ಇದೆ. 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸಿಗ್ತವೆ, 2 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸಿಗ್ತವೆ, 1 ಮುಖಕ್ಕೆ ಬಣ್ಣ ಲೇಪನ ಆಗಿರೋ ಸ್ಮಾಲ್ ಕ್ಯೂಬ್ ಸಿಗ್ತವೆ, ಯಾವುದೇ ಮುಖಗಳಿಗೆ ಬಣ್ಣ ಲೇಪನ ಆಗದೇ ಇರೋ ಸ್ಮಾಲ್ ಕ್ಯೂಬ್ಸು ಸಿಗ್ತವೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಮುಖಗಳಿಗೆ ಬಣ್ಣ ಲೇಪನ ಆಗಿರೋವೆಷ್ಟು ಅಂದರೆ ಒಂದಕ್ಕಿಂತ ಹೆಚ್ಚು ಅಂದರೆ 2 ಮುಖಗಳಿಗೆ ಬಣ್ಣ ಲೇಪನ ಆಗಿರೋವೆಷ್ಟು ಅಂತ. ಅದಕ್ಕಿಂತ ಹೆಚ್ಚು ಅಂದರೆ 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಎಷ್ಟು ಅಂತ ಕಂಡುಹಿಡಿಬೇಕು. 3ಕ್ಕಿಂತ ಜಾಸ್ತಿ ಮುಖಗಳಿಗೆ ಬಣ್ಣ ಲೇಪನ ಆಗೇ ಇರಲ್ಲ. ಮ್ಯಾಕ್ಸಿಮಮ್ ಅಂದರೆ 3 ಮುಖಗಳಿಗೆ ಅಷ್ಟೇ. ಒಂದಕ್ಕಿಂತ ಹೆಚ್ಚು ಅಂದರೆ 2 ಮುಖಗಳಿಗೆ ಬಣ್ಣ ಲೇಪನ ಆಗಿರೋವು, 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಕೇಳಿದರೆ. ಸೊ ಯಾವಾಗಲೂ 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಎಷ್ಟು ಇರ್ತವೆ ಅಂದರೆ ಇದು ಕಾನ್ಸ್ಟೆಂಟ್ ಆನ್ಸರ್. 27ರ ಸ್ಮಾಲ್ ಕ್ಯೂಬ್ಸ್ ಆಗಲಿ, 64ರಾಗಲಿ, 125ರಾಗಲಿ, 216 ಸ್ಮಾಲ್ ಕ್ಯೂಬ್ಸ್ ಆದರೂ ಕಟ್ ಮಾಡಿರಿ, ಟೋಟಲಿ 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋವು 8 ಸ್ಮಾಲ್ ಕ್ಯೂಬ್ಸ್ ಸಿಗ್ತಾವೆ. ಯಾಕಂದರೆ ನೋಡಿರಿ, ಈ ಮೂಲೆಯಲ್ಲೊಂದು, ಈ ಮೂಲೆಯಲ್ಲೊಂದು, ಈ ಮೂಲೆಯಲ್ಲೊಂದು, ಈ ಮೂಲೆಯಲ್ಲೊಂದು 4, ಮೇಲ್ಗಡೆ 4, ಕೆಳಗಡೆ 4 ಸಿಗ್ತವೆ. ಟೋಟಲಿ 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸ್ಮಾಲ್ ಕ್ಯೂಬ್ಸ್ 8 ಸಿಗ್ತವೆ. 2 ಮುಖಗಳಿಗೆ ಬಣ್ಣ ಲೇಪನ ಆಗಿರೋವು ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ n-2 × 12 ಅಂತ ಒಂದು ಫಾರ್ಮುಲಾ ಇದೆ, ಇದನ್ನು ಹಾಕೋಬೇಕು. n ಅಂದರೆ ಇಲ್ಲಿ ನೋಡಿರಿ, ಒಂದೊಂದು ಲೈನಲ್ಲಿ 3 ಇದಾವೆ ಅಂದರೆ ಸೊ 3 × 3 × 3. ಸೊ ಹಿಂಗೆ 3 ಹಿಂಗೆ 3 ಹಿಂಗೆ 3 ಸಿಗೋದ್ರಿಂದ n ಪ್ಲೇಸಲ್ಲಿ 3 ಬರೀಬೇಕು. 3 - 2 × 12 ಬರೆಯೋಣ. 3 - 2 ಅಂದರೆ 1 × 12 ಅಂದರೆ 12 ಬರುತ್ತೆ. 2 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸ್ಮಾಲ್ ಕ್ಯೂಬ್ಸ್ ಎಷ್ಟು ಸಿಗ್ತಾವೆ ಅಂದರೆ 12 ಸಿಗ್ತಾವೆ. ಒಂದಕ್ಕಿಂತ ಹೆಚ್ಚು ಅಂದರೆ 2 ಮುಖಗಳಿಗೆ ಮತ್ತು 3 ಮುಖಗಳಿಗೆ ಬಣ್ಣ ಲೇಪನ ಆಗಿರೋ 2 ಕೂಡ್ಕೊಳ್ಳೋಣ. ಟೋಟಲಿ ಒಂದಕ್ಕಿಂತ ಹೆಚ್ಚು ಮುಖಗಳಿಗೆ ಬಣ್ಣ ಲೇಪನ ಆಗಿರೋ ಸ್ಮಾಲ್ ಕ್ಯೂಬ್ಸು ಈ 27ರಲ್ಲಿ 20 ಸಿಗ್ತಾವೆ. ಸೊ 20 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಇದು ಒಂದು ವಿಧಾನ. ಆಮೇಲೆ ಇನ್ನೊಂದು, ಎಸ್ಪೆಷಲಿ ಈ ಪ್ರಶ್ನೆಗೆ ಇದೇನು ಮಾಡಿದ್ರೆ ಆನ್ಸರ್ ಮಾಡ್ಬೋದು ಹೆಂಗೆ ಅಂತ ನೋಡೋದಾದ್ರೆ, ಟೋಟಲ್ ಪ್ರಶ್ನೆಯಲ್ಲಿ ಹೇಳಿದ್ದಾನೆ 27 ಸ್ಮಾಲ್ ಕ್ಯೂಬ್ಸ್ ಅಂತ. ಸ್ಮಾಲ್ ಕ್ಯೂಬ್ಸೇ 27 ಆಗ್ತವೆ. ಆ 27 ಸ್ಮಾಲ್ ಕ್ಯೂಬ್ಸಲ್ಲಿ ಒಂದಕ್ಕಿಂತ ಹೆಚ್ಚು ಬಣ್ಣಗಳನ್ನು ಹೊಂದಿರುವ ಎಷ್ಟು ಸಣ್ಣ ಘನಗಳು ರೂಪುಗೊಳ್ಳುತ್ತವೆ ಅಂದರೆ, ಒಂದಕ್ಕಿಂತ ಹೆಚ್ಚು ಬಣ್ಣಗಳನ್ನು ಹೊಂದಿರುವ ಸಣ್ಣ ಘನಗಳು ಎಷ್ಟು ರೂಪುಗೊಳ್ಳುತ್ತವೆ ಅಂತ ಕೇಳಿದಾನೆ ಅಂದರೆ 27 ಸ್ಮಾಲ್ ಕ್ಯೂಬ್ಸಲ್ಲಿ ಒಂದಕ್ಕಿಂತ ಹೆಚ್ಚು ಅಂದರೆ 27ಕ್ಕಿಂತ ಜಾಸ್ತಿ ಬರೋಕ್ಕೆ ಚಾನ್ಸೇ ಇಲ್ಲ. 64 ಬರೋಕ್ಕೆ ಚಾನ್ಸ್ ಇಲ್ಲ, 55 ಬರೋಕ್ಕೆ ಚಾನ್ಸ್ ಇಲ್ಲ, 53 ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾದರೆ 27ಕ್ಕಿಂತ ಕಡಿಮೆನೇ ಇರಬೇಕು. ಅದು 20 ಕರೆಕ್ಟ್ ಆನ್ಸರ್. ಅಥವಾ ಲೆಕ್ಕ ಮಾಡಿದ್ರೆ ಈ ರೀತಿ ಸಿಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ,
ನೋಡ್ರಿ, ಈ ಚಿತ್ರದಲ್ಲಿ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ಗರ್ಲ್ಸ್. ಈ ಟ್ರಯಾಂಗಲ್ ಅನ್ನೋದು, ಈ ಟ್ರಯಾಂಗಲ್ ಒಳಗಡೆ ಬರ್ತಕ್ಕಂಥ PQR ಅನ್ನೋದು ಗರ್ಲ್ಸ್ ಅಂತ. ಸ್ಕ್ವೇರ್ ರೆಪ್ರೆಸೆಂಟ್ಸ್ ಪ್ಲೇಯರ್ಸ್ ಅಂತ. ಈ ಸ್ಕ್ವೇರ್ ಚೌಕ ಇದೆಯಲ್ಲ, ಈ ಚೌಕ ಅನ್ನೋದು ಪ್ಲೇಯರ್ಸ್ ಅಂತ ಹೇಳುತ್ತೆ. ಅಂದರೆ SQRT ಅನ್ನೋದು ಪ್ಲೇಯರ್ಸ್. ಗರ್ಲ್ಸ್ ನೋಡ್ರಿ ಅಲ್ಲಿ. ಆಮೇಲೆ ಸರ್ಕಲ್ ರೆಪ್ರೆಸೆಂಟ್ಸ್ ಕೋಚ್ ಅಂತ ಇದೆ. ಈ ಸರ್ಕಲ್ ಒಳಗಡೆ ಬರ್ತಕ್ಕಂಥವ್ರು ಕೋಚ್ ಅಂತ ಅರ್ಥ. RUT ಅನ್ನೋರು ಕೋಚ್ ಅಂತ. ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ, ವಿಚ್ ಪಾರ್ಟ್ ಆಫ್ ದ ಡಯಾಗ್ರಾಮ್ ರೆಪ್ರೆಸೆಂಟ್ಸ್ ದ ಗರ್ಲ್ಸ್ ಆರ್ ಪ್ಲೇಯರ್ ಬಟ್ ನಾಟ್ ಕೋಚ್ ಅಂತ. ಗರ್ಲ್ಸ್ ಆಗಿರ್ಬೇಕು, ಪ್ಲೇಯರ್ ಆಗಿರ್ಬೇಕು, ಬಟ್ ಕೋಚ್ ಆಗಿರಬಾರ್ದು. ಕೋಚ್ ಆಗಿರಬಾರ್ದು ಅಂದರೆ ಸರ್ಕಲಲ್ಲಿ ಒಳಗಡೆ ಇರೋ ಯಾವ ಸಂಖ್ಯೆನೂ ಆನ್ಸರ್ ಅಲ್ಲ. ಯು ಆನ್ಸರ್ ಅಲ್ಲ, ಆರು ಅಲ್ಲ, ಟೀನು ಅಲ್ಲ. ಸೊ ಯು ಆನ್ಸರ್ ಅಲ್ಲ, ಆರು ಅಲ್ಲ, ಟೀನು ಅಲ್ಲ ಅಂತ. ಯಾಕಂದರೆ ಬಟ್ ನಾಟ್ ಕೋಚ್ ಅಂತ. ಸೊ ನಮ್ಮ ಆನ್ಸರು P ಇರ್ಬೇಕು, ಇಲ್ಲ Q ಇರಬೇಕು, ಇಲ್ಲ S ಇರಬೇಕು. ಬಟ್ ಅಲ್ಲಿ ಏನಾಗಿರ್ಬೇಕಂದ್ರೆ ಗರ್ಲ್ಸ್ ಮತ್ತು ಪ್ಲೇಯರ್ ಆಗಿರ್ಬೇಕು. ಸೊ ಗರ್ಲ್ಸ್ ಆಗ್ಬೇಕಂದ್ರೆ ಟ್ರಯಾಂಗಲ್ ಒಳಗಡೆ ಇರಬೇಕು. ಇದು S ಅನ್ನೋದು ರಾಂಗು. P ಅಥವಾ Q ಆನ್ಸರ್ ಆಗಿರ್ಬೇಕು. ಪ್ಲೇಯರ್ ಅಂದರೆ ನೋಡ್ರಿ, ಈ ಚೌಕದ ಒಳಗಡೆ ಇರಬೇಕು ಆ ನಂಬರು. ಈ P ಚೌಕದ ಒಳಗಡೆ ಇಲ್ಲ, Q ಮಾತ್ರ ಇದೆ. Q ಟ್ರಯಾಂಗಲ್ ಒಳಗಡೆ ಇದೆ, ಚೌಕದ ಒಳಗಡೆ ಇದೆ. ಅಂದರೆ Q ಗರ್ಲು ಕೂಡ ಹೌದು, ಆಮೇಲೆ ಪ್ಲೇಯರು ಕೂಡ ಹೌದು. ಹಾಗಾಗಿ ಗರ್ಲ್ ಮತ್ತು ಪ್ಲೇಯರ್ ಆಗಿರಬೇಕು. ಬಟ್ ಕೋಚ್ ಆಗಿರಬಾರ್ದು. ಅಂದರೆ ಯಾವ ಅಕ್ಷರ ರೆಪ್ರೆಸೆಂಟ್ ಮಾಡುತ್ತೆ? Q ಲೆಟರ್ ರೆಪ್ರೆಸೆಂಟ್ ಮಾಡುತ್ತೆ. ಆಪ್ಷನ್ B ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡಿರಿ. ಇದಕ್ಕೆ ನೆಕ್ಸ್ಟ್ ಪ್ರಶ್ನೆ, in a certain code E equal to P, Z equal to C, N equal to O, K equal to B, C equal to Q, A equal to X, R equal to H, B equal to R, how will break be written in the same code ಅಂತ ಇದೆ. ಸೊ ಇಲ್ಲಿ ಬ್ರೇಕ್ ಎಂಬ ಪದಕ್ಕೆ ಕೋಡ್ ಲ್ಯಾಂಗ್ವೇಜ್ ಏನಂತ ಕೇಳಿದಾನೆ. ನಾವು ಇಲ್ಲೇನು ಆಲ್ಫಾಬೆಟ್ಸ್ ಅವಶ್ಯಕತೆ ಇಲ್ಲ, ಅವರೇ ಕೋಡ್ ಲೆಟರ್ಸ್ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನಮಗೆ ಇನ್ನೂ ಈಸಿ ಆಗುತ್ತೆ. B ಅಕ್ಷರಕ್ಕೆ ಏನು ಕೋಡ್ ಕೊಟ್ಟಿದ್ದಾನೆ ಅಂದರೆ ನೋಡ್ರಿ, B ಈಕ್ವಲ್ ಟು R ಅಂತ ಇದೆ. ಅಂದರೆ B ಪ್ಲೇಸ್ಗೆ R ಬರಿಬೇಕು. R ಅಕ್ಷರಕ್ಕೆ ಏನು ಕೋಡ್ ಕೊಟ್ಟಿದ್ದಾನೆ ಅಂದರೆ R ಈಕ್ವಲ್ ಟು H ಇದೆ. ಅಂದರೆ R ಪ್ಲೇಸ್ಗೆ H ಕೋಡಿಂಗ್ ಮಾಡ್ಕೋಬೇಕು. ಈಗೇನು ಕೋಡಿಂಗ್ ಕೊಟ್ಟಿದೆ ಅಂದರೆ ಈಗ P ಅಂತ ಕೋಡಿಂಗ್ ಕೊಟ್ಟಿದೆ ನೋಡ್ರಿ, P ಬರಿಬೇಕು. A ಈಕ್ವಲ್ ಟು ಏನು ಕೊಟ್ಟಿದೆ ಅಂದರೆ Aಗೆ X ಅಂತ ಹೇಳಿದಾನೆ, X ಬರಿಬೇಕು. ಕೆಗೆ ಏನು ಕೊಟ್ಟಿದ್ದಾನೆ ನೋಡ್ರಿ, K ಈಕ್ವಲ್ ಟು B ಕೊಟ್ಟಿದ್ದಾನೆ ಅಂದರೆ B ಬರಿಬೇಕು. RHP XB ಬರುತ್ತೆ. RHP XB, RHP XB ಅನ್ನೋದು ಆಪ್ಷನ್ B ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ಇದು ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. A and B travels from point P to Q at 17 km/h, 19 km/h respectively. P 72 km away from Q. B reaches Q first and returns immediately and meets A at R. What is the distance between Q and R? ಸೊ ಫಸ್ಟ್ ಕ್ವಶನ್ ಅರ್ಥ ಮಾಡಿಸ್ತೀನಿ. ಆನ್ಸರ್ ಅಂತೂ ತುಂಬ ಸುಲಭ ಹೇಳ್ಕೊಡ್ತೀನಿ, ಕ್ವಶನ್ಸ್ ಅರ್ಥ ಮಾಡಿಸ್ತೀನಿ. ನೋಡಿ, ಇಲ್ಲಿ ಏನಿದೆ ಅಂದರೆ Pನಿಂದ Qಗೆ A ಮತ್ತು B ಅಂತ ಇಬ್ಬರು ಟ್ರಾವೆಲ್ ಮಾಡಬೇಕಾಗಿದೆ. ಇದು P ಸ್ಥಳ, ಇದು Q ಸ್ಥಳ. ಈ P ಸ್ಥಳದಿಂದ Q ಸ್ಥಳಕ್ಕೆ P 72 ಕಿಲೋಮೀಟರ್ ಅವೇ ಫ್ರಮ್ Q ಅಂದರೆ Pನಿಂದ Q ಸ್ಥಳ 72 ಕಿಲೋಮೀಟರ್ ಇದೆ. P ಮತ್ತು Qಗಿರೋ ಡಿಸ್ಟೆನ್ಸ್ 72 ಕಿಲೋಮೀಟರ್ ಇದೆ. ಸೊ P ಇಂದ A ಮತ್ತು B ಅನ್ನೋರು ಸೇಮ್ ಟೈಮಿಗೆ ಹೊರಡ್ತಾ ಇದ್ದಾರೆ ಅಂತ. P ಪ್ಲೇಸಿಂದ A ಮತ್ತು B ಅನ್ನೋರು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ P A ಅನ್ನೋನು 17 km/h ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಆಮೇಲೆ B ಅನ್ನೋನು 19 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. 19 km/h ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಅಂತ. A 17 km/h ವೇಗದಲ್ಲಿ ಹೋಗ್ತಾನೆ, B 19 km/h ವೇಗದಲ್ಲಿ ಹೋಗ್ತಾನೆ. ಅಂದರೆ ಈ ಡೆಸ್ಟಿನೇಷನ್ನ ಫಸ್ಟ್ ಯಾರು ರೀಚ್ ಆಗ್ತಾರೆ ಅಂದರೆ ಸ್ಪೀಡ್ ಯಾರು ಜಾಸ್ತಿ ಇದೆ, Bದು ಜಾಸ್ತಿ ಇದೆ ಅಂದರೆ ಡೆಸ್ಟಿನೇಷನ್ನ B ರೀಚ್ ಆಗ್ತಾನೆ. ಡೆಸ್ಟಿನೇಷನ್ B ರೀಚ್ ಆಗಿ ಸುಮ್ಮನೆ ಇರಲ್ಲ, ಡೆಸ್ಟಿನೇಷನ್ ರೀಚ್ ಆಗಿ ಮತ್ತು ವಾಪಸ್ ಬರ್ತಾ ಇದ್ದಾನೆ. B ವಾಪಸ್ ಬಂದು R ಪ್ಲೇಸಲ್ಲಿ ನೋಡ್ರಿ, A ಬರ್ತಾ ಇರ್ತಾನಿನ್ನುವ B ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿ ಮತ್ತು ವಾಪಸ್ R ಸ್ಥಳಕ್ಕೆ ಬಂದಾಗ A ಮತ್ತು B ಈ ಪ್ಲೇಸಲ್ಲಿ ಪರಸ್ಪರ ಭೇಟಿ ಆಗ್ತಾರೆ ಅಂತ. ಏನು ಈ ಡೈರೆಕ್ಷನ್ ಕಡೆ ಹೋಗ್ತಾ ಇರ್ತಾನೆ, B ವಾಪಸ್ ಬಂದಾಗ A ಮತ್ತು B ಏನಾರು ಈ R ಎಂಬ ಸ್ಥಳದಲ್ಲಿ ಪರಸ್ಪರ ಸಂಧಿಸ್ತಾರೆ ಅಂತ. ಹಾಗಾದರೆ ಈ Q ಪ್ಲೇಸಿಂದ ಈ R ಪ್ಲೇಸ್ ಏನಿದೆಯಲ್ಲ ಎಷ್ಟು ದೂರ ಇದೆ, Q ಇಂದ R ಇರ್ತಕ್ಕಂಥ ಡಿಸ್ಟೆನ್ಸ್ ಇದೆ. R ಸ್ಥಳ Qನಿಂದ R ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾನೆ. ಕ್ವಶನ್ ಅರ್ಥ ಆಯ್ತಾ? ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಪೀಡ್ ನೋಡ್ರಿ 17 ಇದೆ, 19 ಇದೆ. Pನಿಂದ Qಗಿರೋ ಡಿಸ್ಟೆನ್ಸ್ 72 ಕಿಲೋಮೀಟ್ರ್ ಇದೆಯಲ್ಲ, ಈ 72ಕ್ಕೆ ಆಪ್ಷನಲ್ ಕೊಟ್ಟಿರೋ ಯಾವ ಸಂಖ್ಯೆಯನ್ನು ಕೂಡಿದರೆ, ಅಡಿಷನ್ ಮಾಡಿದರೆ ಆ ಸಂಖ್ಯೆ
17ರಿಂದ ಮತ್ತೆ 19ರಿಂದ ಭಾಗ ಆಗಬೇಕು. 17ರಿಂದ ಅಲ್ಲ, ಯಾವ ಸಂಖ್ಯೆಯನ್ನು ನೋಡಿರಿ, ಒಂದು ಈ 72ಕ್ಕೆ ಇಲ್ಲಿ ಆಪ್ಷನಲ್ಲಿ ಕೊಟ್ಟರೆ ಯಾವ ಸಂಖ್ಯೆಯನ್ನು ಕೂಡಿದರೆ ಮತ್ತು ಕಳೆದ್ರೆ, ಈ ಪಿನಿಂದ ಕ್ಯೂಗಿರೋ ಡಿಸ್ಟೆನ್ಸ್ 72 ಕಿಲೋಮೀಟ್ರ್ ಇದೆಯಲ್ಲ, ಈ 72 ಕಿಲೋಮೀಟ್ರಿಗೆ ಆಪ್ಷನಲ್ ಕೊಟ್ಟರೆ ಯಾವ ಸಂಖ್ಯೆನ ಒಂದು ಸಲ ಕೂಡಬೇಕು, ಒಂದು ಸಲ ಕಳೆದ್ರೆ ಆ ಎರಡೂ ಸಂಖ್ಯೆಗಳು ಈ 17ರಿಂದ ಮತ್ತು 19ರಿಂದ ಎಕ್ಸಾಕ್ಟಾಗಿ ಭಾಗ ಆಗಬೇಕು. ಸೊ ಹಾಗಾದರೆ ಫಸ್ಟು ಈ 10ನ ಕೂಡ್ತಾ ಇದೀನಿ, 10ನ ಕೂಡಿದ್ರೆ ಈ 72 + 10 82 ಬಂತು. ಈ ಕೂಡಿದ್ದು ಯಾವಾಗಲೂ ಫಸ್ಟ್ ಯಾರು ರೀಚ್ ಆಗ್ತಾರೆ, ಬಿ ರೀಚ್ ಆಗ್ತಾನೆ ಅಂದರೆ ಬಿನ ಸ್ಪೀಡಿಂದ ಡಿವೈಡ್ ಆಗಬೇಕು. 19ರಿಂದ 82 ಡಿವೈಡ್ ಆಗಲ್ಲ, ಹಾಗಾಗಿ ಆಪ್ಷನ್ ಏನಿರೋ ಆನ್ಸರ್ ಅಲ್ಲ. ಕ್ಯೂನಿಂದ ಆರ್ಗಿರೋ ಡಿಸ್ಟೆನ್ಸ್ 10 ಕಿಲೋಮೀಟ್ರ್ ಅಲ್ವೇ ಅಲ್ಲ. ಫಸ್ಟ್ ಆಪ್ಷನ್ ರಾಂಗ್ ಅಂದಮೇಲೆ ನೋಡ್ರಿ ಸೆಕೆಂಡ್ ಆಪ್ಷನಿಗೆ ಬರಲ್ಲ. ಸೆಕೆಂಡ್ ಆಪ್ಷನ್ ಏನಿದೆ ಅಂತ ನೋಡ್ತಾ ಬರ್ರಿ. ಸೊ ಈ 72 ಕಿಲೋಮೀಟ್ರಿಗೆ ಸೆಕೆಂಡ್ ಆಪ್ಷನಲ್ಲಿ 4 ಇದೆ ಅಂದರೆ +4 ಮಾಡ್ಕೊಳ್ಳೋಣ. 72 + 4 76 ಬರುತ್ತೆ. ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗೋನು ಬಿನ ಸ್ಪೀಡ್ ಜಾಸ್ತಿ ಇದೆ ಅಂದರೆ ಈ 76 19ರಿಂದ ಡಿವೈಡ್ ಆಗುತ್ತೆ ಅಂದರೆ 19 4 76 4 ಅವರ್ಸ್ ಬೇಕಾಗುತ್ತೆ. ಅಂದರೆ ನೋಡ್ರಿ, ಬಿ ಏನನ್ನು ಪಿನಿಂದ ಕ್ಯೂಗೆ 72 ಕಿಲೋಮೀಟ್ರ್ ಬಂದು ವಾಪಸ್ ಇಲ್ಲಿ 6 ಸ್ಥಳಕ್ಕೆ ಬರಲಿಕ್ಕೆ 4 ಅವರ್ಸ್ ಟೈಮ್ ತಗೊಂಡ ಅಂತ. ಅಂದರೆ 76 ಅನ್ನೋದು 19ಯಿಂದ ಡಿವೈಡ್ ಆಗುತ್ತೆ ಅಂದರೆ 4 ಕಿಲೋಮೀಟ್ರ್ ಆನ್ಸರ್ ಕರೆಕ್ಟ್ ಇದೆ ಅಂತ. ಅದೇ 72ಕ್ಕೆ ಇದೇ 4ನ್ನು ಒಂದ್ಸಲ ಮೈನಸ್ ಮಾಡಿರಿ. 72 - 4 ಅಂದರೆ ಎಷ್ಟು ಬರುತ್ತೆ ಅಂದರೆ 68 ಬರುತ್ತೆ. ಈ 68 ಏನ ಸ್ಪೀಡು 17ಯಿಂದ ಡಿವೈಡ್ ಆಗುತ್ತೆ ನೋಡ್ರಿ. 17 ಅಂದರೆ 17 4 68 ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ ಅಂದರೆ ಏನನ್ನು ಈ 6 ಪ್ಲೇಸಿಗೆ 68 ಕಿಲೋಮೀಟ್ರ್ ದೂರ ಇರುತ್ತೆ, ಅಷ್ಟು ದೂರ ಬಂದಿದ್ದಾನೆ. ಸೊ ಅದು 4 ಅವರ್ಸ್, ಇದು 4 ಅವರ್ಸ್ ಸೇಮ್ ಬಂದಿದೆ ಅಂದರೆ ಕ್ಯೂನಿಂದ ಆಗಿರೋ ಡಿಸ್ಟೆನ್ಸ್ ಈ 4 ಕಿಲೋಮೀಟ್ರ್ ಏನಿದೆ ಆಪ್ಷನ್ ಬಿ, ಇದೇ ಕರೆಕ್ಟ್ ಆನ್ಸರ್. ಈ ಥರ ಯೋಚನೆ ಮಾಡಿ ಡಿಫ್ರೆಂಟ್ ಥಿಂಕ್ ಮಾಡಿ ಈಸಿಯಾಗಿ ಆನ್ಸರ್ ಕಂಡುಹಿಡಿಬೋದು. ನೋಡಿ, ಪಿನಿಂದ ಹೊರಟು ಬಿ ಕ್ಯೂ ರೀಚ್ ಆಗಿ ವಾಪಸ್ 6 ಬರಲಿಕ್ಕೆ 4 ಅವರ್ಸ್ ಬೇಕಾಗುತ್ತೆ. ಅದೇ 4 ಅವರ್ಸಲ್ಲಿ ಏನನ್ನು 6 ಸ್ಥಳಕ್ಕೆ ಬರ್ತಾ ಇದ್ದಾನೆ ಅಂತ. ಸೊ ಇಲ್ಲಿಂದ ಇಲ್ಲಿಗೆ 68 ಕಿಲೋಮೀಟ್ರ್, ಇದು 4 ಕಿಲೋಮೀಟ್ರ್. 68 + 4 72 ಕಿಲೋಮೀಟ್ರ್ ಆಯಿತು. ಇವನು ಬಿ ಏನನ್ನು 72 ಕಿಲೋಮೀಟ್ರ್ ಬಂದು ಮತ್ತು ವಾಪಸ್ 4 ಕಿಲೋಮೀಟ್ರ್ ಬಂದಿರ್ತಾನೆ. 72 4 76 ಕಿಲೋಮೀಟ್ರ್ ಆಗುತ್ತೆ. ಎರಡು 4 ಅವರ್ಸ್ ಸೇಮ್ ಇದೆ ಅಂದರೆ ಕ್ಯೂನಿಂದ ಆಗಿರೋ ಡಿಸ್ಟೆನ್ಸ್ 4 ಕಿಲೋಮೀಟ್ರ್ ಕರೆಕ್ಟು ಅಂತ. ಗೊತ್ತಾಯ್ತಾ? ಸೊ ಈ ರೀತಿ ಪ್ರಶ್ನೆಗಳನ್ನ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನಾನು ಮಾಡೋ ಮೆಥಡ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಏನು ಅನಿಸುತ್ತೆ ಅದು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ವಾಟ್ಸಪ್ಪು, ಟೆಲಿಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಎಲ್ಲ KCET NET ಎಕ್ಸಾಮ್ ಬರೀತಕ್ಕಂಥ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಈ ವಿಡಿಯೋಸ್ನ ಫಾರ್ವರ್ಡ್ ಮಾಡ್ತಾ ಬನ್ನಿ, ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳನ್ನು ತಗೊಂಡು ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.